ಸರ್ಕಾರ ಎಲ್ಲೋ ಒಂದು ಕಡೆ ಜನರ ಒಂದು ದಿಕ್ಕು ತಪ್ಪಿಸ್ತಾ ಇದೆ ಅನ್ನುವಂಥದ್ದು. ಅನುದಾನ ನಾವು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಯಾವುದೇ ರೀತಿಯಾಗಿ ಅನುದಾನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಆ ಸಚಿವರು ಕೂಡ ಹೇಳ್ತಾರೆ. ನೋಡಿ, ಭಾಳ ಸ್ಪಷ್ಟವಾಗಿ ಇವತ್ತು ನಡೆದಿರ್ತಕ್ಕಂಥ ಘಟನಾವಳಿಗಳು. ಕಳೆದ ಅಧಿವೇಶನದಲ್ಲಿ ನಾವು ಗೃಹಲಕ್ಷ್ಮಿಯನ್ನು ಮಕ್ಕವಾಡವನ್ನು ಕಳಿಸುವಂಥದ್ದು ಮಾಡಿತ್ತು. ನಿನ್ನೆ ದಿವಸ ಈ ಅಧಿವೇಶನ ವಿಶೇಷ ಅಧಿವೇಶನ ಕರೆದಂಥ ಸಂದರ್ಭದಲ್ಲಿ ಅನ್ನಭಾಗ್ಯದ ಮುಖಾಂತರ ಇವತ್ತು ಅನ್ನಭಾಗ್ಯದ ಬಗ್ಗೆ ಭಾಳಷ್ಟು ಹೇಳ್ಕೊತಿದ್ರು. ಮುಖ್ಯಮಂತ್ರಿಗಳು ಹೇಳ್ತಿದ್ರು, ಬಡವನ ಹೊಟ್ಟೆ ಹಸಿಗಿರಬಾರ್ದು, ಯಾವಾಗಲೂ ಹೊಟ್ಟೆ ತುಂಬಿಕೊಂಡಿರಬೇಕು, ನಾನು ಅಕ್ಕಿ ಕೊಡ್ತೇನೆ ಅಂತ ಹೇಳಿದರು. ಒಂದೇದು 10 kg ಕೊಡ್ತೇನೆ ಅಂತೇಳಿ ಆದರೆ 5 kg ಕೊಟ್ರ. 5 kgನೂ ಸುದ್ದು ಕೊಟ್ಟಿರಿ ಅಂತಂದರೆ ಇವತ್ತು ಯಕ್ಷ ಪ್ರಶ್ನೆ ಐತಿ. ಅದು ಕೂಡ 2025 ಜನವರಿ ತಿಂಗಳಲ್ಲಿ ಅಕ್ಕಿನೂ ಹಾಕಲಿಲ್ಲ, ರೊಕ್ಕನೂ ಹಾಕಿಲ್ಲ. ಅಕ್ಕಿನೂ ಇಲ್ಲ, ರೊಕ್ಕನೂ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಇವತ್ತು ಬಂದು ನಿಂತೈತಿ. 657 ಕೋಟಿ 1,27,00,000 ಜನ ಪಡಿತರ ಚೀಟಿ ಹೊಂದಿದಂಥವ್ರಿಗೆ ಇವತ್ತು ದುಡ್ಡು ಹಾಕಲಾರ್ದ ಮೋಸ ಅಥವಾ ವಂಚನೆ ಮಾಡುವಂಥದ್ದಾಗ್ತದೆ. ಇವತ್ತು ಸಚಿವರು ಒಪ್ಕೊಂಡ್ರು, ಹೌದು ನಾವು ಹಾಕಿಲ್ಲ ಅಂತೇಳಿ. ಹೌದಪ್ಪ, ಹಾಕಿಲ್ಲ ಅಂದಮೇಲೆ ಈಗ 657 ಕೋಟಿ ಉಳ್ದತ್ತಲ್ಲ, ಅದನ್ನು ಹಾಕಬೇಕಲ್ಲ ಅವ್ರ ಅಕೌಂಟಿಗೆ. ಯಾಕೆ ಹಾಕಲಿಲ್ಲ? ಇದು ಯಕ್ಷ ಪ್ರಶ್ನೆ. ಹಾಗಾದರೆ ನೀವು ಉಳಿಸ್ಕೊಳಕ್ಕೆ ಮಾಡಿದ್ದೀರ ಪ್ರಯತ್ನ? ಹಾಕಿಲ್ಲ ಅಂತ ಇಷ್ಟು ಸರಳವಾಗಿ ಹೇಳಿಬಿಟ್ರೆ ನಡೆಯಂಗಿಲ್ಲ. ಆದರೆ ಅದರ ಬಗ್ಗೆ ವಾಪಸ್ ಹೇಳ್ತಕ್ಕಂಥ ಕೆಲಸವನ್ನು ಅವ್ರ ಅಕೌಂಟಿಗೆ ಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ಆಗ್ರಹ ಮಾಡ್ತಾರೆ. ಸರ್, ಈಗ ಹಣ ಹಾಕಿಲ್ಲ ಅನ್ನುವಂಥದ್ದು ಅಧಿಕಾರಿಗಳ ಎಡವಟ್ಟ ಅಥವಾ CM ಸಿದ್ದರಾಮಯ್ಯವರ ಎಡವಟ್ಟ, ಇದನ್ನು ಯಾವ ರೀತಿಯಾಗಿ ನೀವು ಮುಂದೆ ತೆಗೆದುಕೊಂಡು ಹೋಗ್ತೀರಾ ಅಂತ? ನೋಡಿ, ಒಂದು ಭಾಳ ಸ್ಪಷ್ಟವಾಗಿ ಮೊದಲ ಮಿನಿಸ್ಟರ್ ಅಡ್ವೆಟ್ ಆಗುತ್ತೆ. ಮಿನಿಸ್ಟ್ರ್ ಇದನ್ನು ತಮ್ಮ ಇಲಾಖೆಯಲ್ಲಿ ಹೊಂದಿರತಕ್ಕಂಥ ಮಂತ್ರಿಗಳು ಅದರ ಬಗ್ಗೆ ಗಮನ ಹರಿಸಬೇಕಾಗಿರ್ತಕ್ಕಂಥ ಮೊದಲೇದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿ ವರ್ಗದವರು ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿದ್ದು ಎರಡನೇದು. ಇವೆರಡೂ ಕೂಡ ಫೇಲ್ಯೂರ್ ಆದಮೇಲೆ ಲಾಸ್ಟ್ ಬರೋದು ಮುಖ್ಯಮಂತ್ರಿಗಳ ಹಣೆಗೆ. ಇದು ನೇರವಾಗಿ ಮುಖ್ಯಮಂತ್ರಿಗಳ ಹಣೆಗೆ ಬರುತ್ತೆ. ಯಾಕಂದರೆ ಫೈನಾನ್ಸ್ ಮಿನಿಸ್ಟರ್ ಅವರೇ ಇದ್ದಾರೆ, ಫೈನಾನ್ಸ್ ಅವ್ರ ಕಡೆನೇ ಇದೆ. ಇವತ್ತು ಎಲ್ಲ ಇಲಾಖೆಗಳು ನೇರವಾಗಿ ಫೈನಾನ್ಸ್ ಕಡೆ ಬಟ್ಟೆ ತೋರಿಸುವಂಥದ್ದು ಮಾಡ್ತಾಯಿದ್ದಾರೆ.